ಮೊದಲನೇದಾಗಿ ಇವರು ಅವರ ವೇದಗಳನ್ನ ಮತ್ತು ವಿವಿಧ ಧರ್ಮಶಾಸ್ತ್ರಗಳನ್ನ ಮತ್ತು ಸಂಸ್ಕೃತ ಗ್ರಂಥಗಳನ್ನ ಅಭ್ಯಾಸ ಮಾಡ್ತಾರೆ ಮತ್ತು ಆಧ್ಯಾತ್ಮಿಕ ಬಗ್ಗೆ ಒಲವು ತೋರಿಸಿ ಅದರಲ್ಲಿ ದೀರ್ಘವಾದ ಅಧ್ಯಯನಕ್ಕೆ ಒಳಗಾಗ್ತಾರೆ. ಮತ್ತೆ ಆಧ್ಯಾತ್ಮಿಕಕ್ಕೆ ಪ್ರಭಾವಗೊಂಡು ಅದ್ರ ಬಗ್ಗೆನೇ ತಲ್ಲೀನರಾಗಿ ಅದ್ರ ಬಗ್ಗೆನೇ ವೇದಗಳ ಮೂಲಕ ಅದ್ರ ಬಗ್ಗೆ ಅಧ್ಯಯನ ಮಾಡೋದಾಗಿರ್ಲಿ, ಜನರಿಗೆ ವೇದಗಳ ಪ್ರಭಾವನ ತಿಳಿಸೋದಾಗಿರ್ಲಿ, ಮೂರ್ತಿ ಪೂಜೆನ ನಿಷೇಧ ಮಾಡೋದಾಗಿರ್ಲಿ, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇವರು ಅದರಲ್ಲಿ ಮುಳುಗಿರ್ತಾರೆ. ನಂತರದಲ್ಲಿ ಹಾಗಾದ್ರೆ ಶಂಕರ ಅನ್ನೋ ಹೆಸರಿನವರು 1861ರಲ್ಲಿ ದಯಾನಂದ ಸರಸ್ವತಿ ಅಂತೇಳಿ ಪರಿವರ್ತನೆಗೊಳ್ತಾರೆ. ಇಷ್ಟರಲ್ಲಿ 1861ರಲ್ಲಿ ಪರಿವರ್ತನೆಗೊಳ್ತಾರೆ. ವೇದಗಳಲ್ಲಿನ ಸಂದೇಶಗಳನ್ನು ಹರಡಲು ಮತ್ತು ಹಿಂದೂ ಧರ್ಮದಲ್ಲಿನ ಅರ್ಥಹೀನ ಸಂಪ್ರದಾಯವನ್ನು ನಿರ್ಮೂಲನೆಗೊಳಿಸಲು ನಿರ್ಧರಿಸಿ ಏಪ್ರಿಲ್ 10, 1875ರಂದು ಮುಂಬೈನಲ್ಲಿ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಈ ಆರ್ಯ ಸಮಾಜವನ್ನ ಮುಂಬೈನಲ್ಲಿ ಏಪ್ರಿಲ್ 10ರಂದು 1875ರಲ್ಲಿ ಸ್ಥಾಪನೆ ಮಾಡ್ತಾರೆ. ನಂತರದಲ್ಲಿ ಇಷ್ಟೆಲ್ಲ ಹೋರಾಟಗಳನ್ನ, ಮೂರ್ತಿ ಪೂಜೆಗಳನ್ನ ವಿರೋಧಿಸಿದ ದಯಾನಂದ ಸರಸ್ವತಿ ಅವರು 1883ರಲ್ಲಿ ದೇಹ ತ್ಯಾಗವನ್ನು ಮಾಡ್ತಾರೆ. ಹಾಗಾದ್ರೆ ಇವರು ವಿಚಾರಗಳನ್ನ ನೋಡೋಣ. ಯಾವ ಯಾವ ವಿಚಾರಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಅವರು ಒಲವನ್ನು ತೋರಿಸಿದ್ರು ಅಂತಂದ್ರೆ, ಸಾಂಸ್ಕೃತಿಕ ಏಕತೆಗೆ ಒಲವು, ನಂತರದಲ್ಲಿ ಧಾರ್ಮಿಕ ತಳಹದಿಗೆ ಬೆಂಬಲ, ಮತಾಂತರಕ್ಕೆ ವಿರೋಧ, ಸಮಾಜ ಸುಧಾರಣೆಗೆ ಪ್ರಾಶಸ್ತ್ಯ, ಸ್ವರಾಜ್ಯ ಹೊಂದಲು ಪ್ರೇರಣೆ, ಜಾತಿ ವ್ಯವಸ್ಥೆಯ ನಿರಾಕರಣೆ. ಈ 7 ಅಂಶಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಅವರು ಬೆಂಬಲವನ್ನು ನೀಡ್ತಾರೆ. ಹಾಗಾದ್ರೆ ಒಂದೊಂದೇ ತಿಳ್ಕೊಳ್ಳೋದಾದ್ರೆ ಸಾಂಸ್ಕೃತಿಕ ಏಕತೆಗೆ ಒಲವು. ಸಾಂಸ್ಕೃತಿಕ ಏಕತೆಗೆ ಒಲವು ಅಂತಂದ್ರೆ ವೇದಗಳಲ್ಲಿ ಕಂಡುಬರುವ ಸಾಂಸ್ಕೃತಿಕ ಅಂಶಗಳ ನೆರವಿನಿಂದ ಭಾರತವನ್ನು ಕಟ್ಟಬೇಕೆಂಬ ಅವರ ಆಶಯದಲ್ಲಿ ರಾಷ್ಟ್ರೀಯವಾದಕ್ಕೆ ಸಾಂಸ್ಕೃತಿಕ ಏಕತೆಯ ಮಹತ್ವವನ್ನು ತಿಳಿಸ್ತಾರೆ. ಅಂದ್ರೆ ಸಂಸ್ಕೃತಿ ವೇದಗಳ ಮೂಲಕವೇ ನಾವು ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತ ದೀರ್ಘವಾದ ಅಧ್ಯಯನ ಮಾಡಿದವರು ಸ್ವಾಮಿ ದಯಾನಂದ ಸರಸ್ವತಿ ಅವರು. ಇವರು ಸಂಸ್ಕೃತಿ ಮತ್ತು ವೇದಗಳಿಗೆ ಒಲವನ್ನು ತೋರಿಸ್ತಾರೆ. ನಂತರದಲ್ಲಿ ಧಾರ್ಮಿಕ ತಳಹದಿಗೆ ಬೆಂಬಲ. ರಾಷ್ಟ್ರೀಯವಾದಕ್ಕೆ ಧರ್ಮವು ಆಧಾರವೆಂದು ಪ್ರತಿಪಾದಿಸಿದೆ. ಅವರ ದೃಷ್ಟಿಯಲ್ಲಿ ಅಂದ್ರೆ ಧಾರ್ಮಿಕ ಅಂತಂದ್ರೆ ಅವರ ದೃಷ್ಟಿಯಲ್ಲಿ ಇಸ್ಲಾಂ ಆಗಿರ್ಬೋದು, ಮತ್ತೆ ಕ್ರಿಶ್ಚಿಯನ್ ಆಗಿರ್ಬೋದು, ಪಾರ್ಸಿ ಆಗಿರ್ಬೋದು, ಈ